ಸೊ ಕನ್ನಡ ಲಿಟ್ರೇಚರ್ ಬಗ್ಗೆ ಮಾತಾಡುವಾಗ ತುಂಬ ಜನ ಇದ್ದರು ಕನ್ನಡ ಲಿಟ್ರೇಚರ್ ಆಪ್ಷನಲ್ ಅವರು. ಬಟ್ ಅವ್ರನ್ನ ನೋಡಿದರೆ ಮಾರ್ಕ್ಸ್ಗೋಸ್ಕರ ತಗೊಂಡಿರೋ ಥರ ಅನಿಸ್ತಾ ಇದ್ರು. ಬಟ್ ನಿಮ್ಮನ್ನ ನೋಡಿದರೆ ಜೆನ್ಯೂನ್ ಆಗಿ ಇಂಟ್ರೆಸ್ಟ್ ಇದ್ದ ಥರ ತಗೋತಾ ಇದ್ರೆ. ಸೊ ಯಾವ ರೀತಿ ಕನ್ನಡ ಪ್ರೀತಿ ಸ್ಟಾರ್ಟ್ ಆಯ್ತು ನಿಮಗೆ ಅಂತ? ಅಂದರೆ ಸರ್, ಕನ್ನಡ ಅಂದರೆ ನಮಗೆ ಇದರಿಂದನೂ ಕೂಡ ಚಿಕ್ಕ ವಯಸ್ಸಿಂದ ಕಥೆಗಳು ಓದಂಥದ್ದು, ಈ ದಟ್ಟು ಪರ್ಟಿಕ್ಯುಲರ್ಲಿ ಮೈಥಾಲಜಿ ಈ ರೀತಿ ಕಥೆಗಳು ಬಂದರೆ ತುಂಬ ಇಷ್ಟ ಆಗ್ತಿತ್ತು ಸರ್. ನಮ್ಮ ಅಜ್ಜಿ ಯಾವಾಗಲೂ ಸೀತೆ ಅಂತ ಧಾರಾವಾಹಿ ಬರ್ತಿತ್ತು ಅಂದರೆ ಅಲ್ಲೋಗಿ ಕುತ್ಕೊಬಿಡ್ತಿದ್ದೋ. ಸುಮ್ಮನೆ 6 ಗಂಟೆ ಹಾಲು ಕರಿಬೇಕಿತ್ತು, ಆ ಹಾಲು ಕರೆಯೋದು ಬಿಟ್ಬಿಟ್ಟು ಕುತ್ಕೊಬಿಡವು. ಏನಕ್ಕೆ ಅಂದರೆ ಆ ಧಾರಾವಾಹಿ ನೋಡೋಣ ಅಂತ. ಸೊ ಈ ರೀತಿಯೇ ಇಂಟ್ರೆಸ್ಟ್ ಇರ್ತಾ ಬರ್ತಿತ್ತು. ಸ್ಕೂಲಲ್ಲೂ ಕೂಡ ನಮಗೆ ಒಳ್ಳೆ ಕನ್ನಡ ಟೀಚರ್ಗಳು ಸಿಕ್ಕಿದ್ರು. ನಮಗೆ ಪಾಂಡಪ್ಪ ಸರ್ ಅಂತ ಸಿಕ್ಕಿದ್ರು ಆರಂಭದಲ್ಲಿ. ಅದಾದಮೇಲೆ ನಮಗೆ ಇದರಲ್ಲಿ ಗಂಗಾಮಣಿ ಮ್ಯಾಮ್ ಅಂತ ಸಿಕ್ಕಿದ್ರು ಪ್ರೈಮರಿ ಸ್ಕೂಲಲ್ಲಿ. ಇನ್ನು ಡಿಗ್ರಿಯಲ್ಲೂ PUCಯಲ್ಲೂ ಕೂಡ ಸವಿತಾ ಮ್ಯಾಮ್ ಅಂತ ಇದ್ದರು. ಇದಾದ ಮೇಲೆ ನಮಗೆ ಡಿಗ್ರಿಯಲ್ಲೂ ವೀರೇಶ್ ಸರ್, ನಂದೀಶ್ ಸರ್ ಅಂತ. ಸೊ ಇವರೆಲ್ಲ ಸಿಕ್ತಾಗ ಏನಾಗ್ತಾ ಬಂತು, ಅವ್ರು ನಮಗೆ ಕನ್ನಡದ ಬಗ್ಗೆ ಹೆಚ್ಚು ಕಥೆಗಳನ್ನು ಹೇಳಿ ಹುರಿದುಂಬಿಸ್ತಾ ಇದ್ರು ಸರ್. ಫಸ್ಟು ಆರಂಭದಲ್ಲಿ ನಾನು ಮ್ಯಾಥ್ಸೇ ತೊಗೊಳ್ಬೇಕು ಅಂದ್ಕೊಂಡು ಬಂದಿದ್ದು. ಏನಕ್ಕೆ ಮ್ಯಾಥ್ಸ್ ನಾನು ತುಂಬ ಚೆನ್ನಾಗಿತ್ತು. ಬಟ್ ಸಿಲೆಬಸ್ ನೋಡಿದ ತಕ್ಷಣ ಟಫ್ ಅನ್ನಿಸ್ಬಿಡ್ತು. ಸೊ ಅದಕ್ಕೋಸ್ಕರ ಮ್ಯಾಥ್ಸ್ ಬೇಡ, ಕನ್ನಡ ತಗೊಳ್ಳೋಣ ಅಂತ ಹೇಳಿ ಕನ್ನಡ ಸ್ಟಾರ್ಟ್ ಮಾಡಿದೆ ಸರ್. ಅದು ಸ್ಟಾರ್ಟ್ ಮಾಡಿದ್ಮೇಲೆ ಕನ್ನಡ ಪ್ರೀತಿ ಇನ್ನೂ ಜಾಸ್ತಿ ಆಯಿತು ಅಂತ ಹೇಳ್ಬೋದು ನನಗೆ. ಅಲ್ಲಿ ಇದ್ದಂಥ ನಾನು ಎಲ್ಲ ಕಡೆ ಹೇಳೋದು ಇದೆ ಸರ್, ನನಗೆ GS ಅಲ್ಲಿ ಎಷ್ಟು ಕಲ್ತಿದ್ದೀನಿ ಅದಕ್ಕಿಂತ 4 ಪಟ್ಟು ಹೆಚ್ಚಾಗಿ ಕನ್ನಡದಲ್ಲಿ ಕಲ್ತಿದ್ದೀನಿ ಅಂತ. ಅಷ್ಟು ನನ್ನ ಬದುಕನ್ನು ರೂಪಿಸ್ತದು. ಅಲ್ಲಿದ್ದಂತಹ ಕಾದಂಬರಿಗಳಾಗ್ಬೋದು, ಅಲ್ಲಿರುವಂಥ ಸಿಲೆಬಸ್ಗಳಾಗ್ಬೋದು, ನನ್ನ ವಿಚಾರವನ್ನೇ ಬದಲಾಯಿಸ್ತಾ ಬಂದು ಅದರಿಂದ ಇನ್ನೂ ಜಾಸ್ತಿ ಓದುವಂಥ ಹವ್ಯಾಸ ಬೆಳೆಸ್ಕೊಂಡೆ ನಾನು. ಅದನ್ನೇ ಸರ್ ನೀವು ಹೇಳಿದ್ರಿ, ಕನ್ನಡ ಲಿಟ್ರೇಚರ್ನ ಎಕ್ಸಾಮ್ಗೋಸ್ಕರ ಓದಿದ್ರೆ ನಿಜವಾಗ್ಲೂ ಪಾಸ್ ಆಗೋದು ತುಂಬ ಕಷ್ಟ. ಕನ್ನಡ ಲಿಟ್ರೇಚರ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಓದಿದ್ರೆ ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ.